ನಮಸ್ಕಾರ ಎಲ್ರಿಗೂ. ನಾನೇ ನಿಮ್ಮ ಅಂಬರೀಶ್ ಸಾವ್ರು ಮಾಡುವ ನಮಸ್ಕಾರಗಳು. ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಾರದ ನಮ್ಮ ಸಂಖ್ಯಾ ಭವಿಷ್ಯದಲ್ಲಿ ಈ ವಾರ ಏನೇನೆಲ್ಲ ಯಾವ್ಯಾವ ಸಂಖ್ಯೆಗಳಿಗೆ ಬಲ ಇದೆ, ಯಾವ್ಯಾವ ತಾರೀಕಿಗೆ ಬಲ ಇದೆ, ಯಾವ ಶುಭ ಯಾವ ಅಶುಭ ಅಂತ ನೋಡೋದ್ರ ಜೊತೆಗೆ ಹೋದ ವಾರ ಸ್ವಲ್ಪ ಏನೆಲ್ಲ ಘಟನೆಗಳು ನಡೆದವು ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ. ನಾನು ಈ ವರ್ಷ ಹೇಳಿದ್ದೆ 3, 4, 7, 9 ಸಂಖ್ಯೆಗೆ ಬಲ ಇಲ್ಲ ಅಂತ ಹೇಳಿ. ಅದೇ ಪ್ರಕಾರವಾಗಿ 8ನೇ ತಾರೀಕು ದೆಹಲಿ ರಿಸಲ್ಟ್ ಬಂತು. ಆ ದೆಹಲಿ ಆಪ್ ಪಕ್ಷದ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ಎಲ್ಲ ಟೋಟಲ್ ಮಾಡಿದಾಗ ಸಂಖ್ಯೆಯನ್ನು 4 ಬರುತ್ತೆ. ಹೌದಾ? ಜೊತೆಗೆ ಅವ್ರು ಹುಟ್ಟಿರ್ತಕ್ಕಂಥ ದಿನಾಂಕ 16 ಆಗಸ್ಟ್, ಅಂದ್ರೆ 16 7 ಆಯ್ತು. ಅಲ್ಲಿ ಕೂಡ 7, ಹೆಸರು 4, ಬಲ ಇಲ್ಲ. ಏನಾಯ್ತು? ಅವರು ಸ್ವತಃ ಅವರೇ ಸೋಲು ಅನುಭವಿಸಿದ್ರು, ಜೊತೆಗೆ ಅವರ ಪಕ್ಷ ಕೂಡ ಸೋಲು ಅನುಭವಿಸಿದ್ರು. ಈ ರೀತಿಯಾಗಿ ಅದು ನಡೆದಂತ ಘಟನೆ ಈ ವರ್ಷ. ನೆಕ್ಸ್ಟ್ ಬಂದ್ಬಿಟ್ಟು ಎಂ ಅಕ್ಷರಕ್ಕೆ ಬಲ ಇಲ್ಲ ಮತ್ತು ಎಸ್ ಅಕ್ಷರಕ್ಕೆ ಬಲ ಇಲ್ಲ ಅಂತ ಹೇಳಿದ್ರು. 9ನೇ ತಾರೀಕು ಮೈಸೂರಿನಲ್ಲಿ ಒಂದು ಘಟನೆ ನಡೀತು. ಎಲ್ಲಿ? ಮೈಸೂರಿನಲ್ಲಿ. ಏನು? ಸುರೇಶ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇನ್ನೊಂದು ಧರ್ಮದ ಮೇಲೆ ಏನೋ ಒಂದು ಪೋಸ್ಟ್ ಮಾಡಿದ್ದ, ಅವಹೇಳನಕಾರಿ ಪೋಸ್ಟ್ ಮಾಡಿದ್ದ ಅನ್ನೋದ್ರ ಬಗ್ಗೆ ಮತ್ತೊಂದು ಅನ್ಯ ಧರ್ಮೀಯರು ಅವ್ರ ಮೇಲೆ ಕೇಸ್ ಹಾಕಬೇಕು ಅಂತೇಳಿ ಕಿರಿಕಿರಿ ಮಾಡಿ ಉದಯಪುರ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ. ಇದು ದೊಡ್ಡ ಇದಾಯ್ತು, ಗಲಾಟೆ ಆಯ್ತು. 6 ಜನ ಅರೆಸ್ಟ್ ಆಗಿದ್ದಾರೆ. ಪೋಸ್ಟ್ ಮಾಡಿರ್ತಕ್ಕಂಥ ವ್ಯಕ್ತಿ ಹೆಸರೇನು? ಸುರೇಶ್. ಯಾವ ಊರಲ್ಲಿ ನಡೆದಿದೆ? ಮೈಸೂರಿನಲ್ಲಿ. ನಾನು ಹೇಳಿದ್ದೆ ಇವೆಲ್ಲ ನಡೀತಾವೆ ಅಂತ ಹೇಳಿ. ಅದು 9ನೇ ತಾರೀಕು ನೋಡಿ, ತಾರೀಕು 9. ಈ ರೀತಿಯಾಗಿ ಘಟನೆಗಳು ನಡೀತಾ ಇರ್ತವೆ. ಅದಕ್ಕೋಸ್ಕರ ಸ್ವಲ್ಪ ಯಾರೆಲ್ಲ 3, 4, 7, 9 ಹುಟ್ಟಿದ್ದರೋ ಅವರೆಲ್ಲ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಈ ವಾರದ ನಮ್ಮ ಸಂಖ್ಯಾ ಭವಿಷ್ಯ ಏನಿದೆ ಅನ್ನೋದನ್ನ ಜೊತೆಗೆ ಹೀಲಿಂಗ್ ಕೋಡ್ಗಳ ಬಗ್ಗೆ ಕೂಡ ಹೇಳ್ತೀನಿ. ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರ್ತವೆ ಅಂತ ಹೇಳ್ತಾ ಈ ವಾರದ ನಮ್ಮ ಭವಿಷ್ಯದ ಕಡೆ ನೋಡೋಣ. ಸೋಮವಾರ 17ನೇ ತಾರೀಕು ಯಾವ ಕೆಲಸಗಳು ಬೇಡ, ಅದು ಅತ್ಯಂತ ಅಶುಭ ಸಂಖ್ಯೆಯ ದಿನ ಅಂತಾನೆ ಹೇಳ್ತಾ ಇರ್ತೀನಿ ಸೋಮವಾರ. ನೆಕ್ಸ್ಟ್ ಬಂದ್ಬಿಟ್ಟು 18ನೇ ತಾರೀಕು ಮಂಗಳವಾರ. ಇದು ಕೂಡ ಯಾವುದೇ ಕಾರಣಕ್ಕೂ ಶುಭ ಕಾರ್ಯಕ್ಕೆ ಯೋಗ್ಯ ಅಲ್ಲ. ಅದ ನಂತರ ಬರ್ತಕ್ಕಂಥದ್ದು ಬುಧವಾರ 19 ತುಂಬಾ ಚೆನ್ನಾಗಿದೆ, ಒಳ್ಳೆ ಕಾಂಬಿನೇಷನ್ ಇದೆ. ಏನ್ ಬೇಕಾದ್ರೂ ಒಳ್ಳೆ ಕೆಲಸಗಳನ್ನು ನೀವು ಶುಭ ಕೆಲಸಗಳನ್ನು ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ಗುರುವಾರ 20ನೇ ತಾರೀಕು ಯಾವುದೇ ಶುಭ ಕೆಲಸಗಳು ಬೇಡವೇ ಬೇಡ, ಕಾಂಬಿನೇಷನ್ ಚೆನ್ನಾಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು 21ನೇ ತಾರೀಕು, ಇದು ಕೂಡ ಶುಕ್ರವಾರ, ಒಳ್ಳೆ ಕಾಂಬಿನೇಷನ್ ಅಲ್ಲ. ಇಲ್ಲಿ ಕೂಡ ಯಾವುದೇ ಶುಭ ಕಾರ್ಯಗಳು ಬೇಡವೇ ಬೇಡ. ಅದರಲ್ಲಿ ಈ ವರ್ಷ 3ನೇ ತಾರೀಕು ಯಾವುದು ಬೇಡ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಶನಿವಾರ ಬಂದ್ಬಿಟ್ಟು 22ನೇ ತಾರೀಕು 50-50, ಯಾವುದೇ ಕೆಲಸ ಮಾಡಿದ್ರೆ 50-50 ರಿಸಲ್ಟ್. ನೆಕ್ಸ್ಟ್ ಬುಧವಾರ 23ನೇ ತಾರೀಕು ಕೂಡ ಅಷ್ಟೊಂದು ಒಳ್ಳೆಯ ಸಂಖ್ಯೆ ಈ ತಿಂಗಳಲ್ಲಿ, ಅದು ಅಶುಭ ಸಂಖ್ಯೆ ಅಂತ ಹೇಳ್ತಾ ಈ ವಾರದ ಇವತ್ತಿನ ಸಂಖ್ಯಾ ಭವಿಷ್ಯ ಅಂತ ಹೇಳ್ತಾ ನೆಕ್ಸ್ಟ್ ಈಗ ನಾ ಹೇಳ್ತಾ ಇರೋದು ವೇರಿಕೋಸ್. ಯಾರಿಗೆಲ್ಲ ವೇರಿಕೋಸ್ ಪ್ರಾಬ್ಲಮ್ ಇದೆ ಮತ್ತು ಕ್ರೋನಿಕ್ ಪೇನ್, ದೀರ್ಘಕಾಲದ ನೋವು ಯಾರಿಗಿದೆ ಅವರಿಗೆಲ್ಲ ಏನೇನ್ ಹೀಲಿಂಗ್ ಕೋಡ್ಗಳು ಅಂತ ಅನ್ನೋದ್ರ ಬಗ್ಗೆ ಸ್ವಲ್ಪ ನೋಡೋಣ. ಮೊದಲನೇದಾಗಿ ಕ್ರೋನಿಕ್ ಪೇನ್. ಯಾರಿಗೆಲ್ಲ ಕ್ರೋನಿಕ್ ಪೇನ್ ಇದೆ ಅವ್ರಿಗೆ ಸ್ವಲ್ಪ ನೋಡೋಣ. ಯಾರಿಗೆಲ್ಲ ಕ್ರೋನಿಕ್ ಪೇನ್ ಇದೆ ಅವರು 23314443 23314443 ಈ ಸಂಖ್ಯೆಯನ್ನು ನಿಮ್ಮ ದೇಹದ ಎಡಭಾಗದಲ್ಲಿ ಬರೆದುಕೊಳ್ಳಿ ನೀಲಿ ಪೆನ್ನಿನಿಂದ. ನೆಕ್ಸ್ಟ್ ಯಾರಿಗೆಲ್ಲ ವೆರಿಕೋಸ್ ವೇನ್ ಪ್ರಾಬ್ಲಮ್ ಇದೆಯೋ ಅವರಿಗೋಸ್ಕರ 189698392 189698392 ಈ ಒಂದು ಸಂಖ್ಯೆಯನ್ನು ಅವ್ರು ಬರೆದುಕೊಳ್ಬೇಕು. ನೆಕ್ಸ್ಟ್ ಇನ್ನೂ ಒಂದು ಸಂಖ್ಯೆನೂ ಕೂಡ ಇದೆ ಅದಕ್ಕೆ ವೆರಿಕೋಸ್ ವೇನ್ಗೆ, ಅದು 71598. ಈಗ ನಾ ಯಾವ ರೀತಿ ಹೇಳಿದಿನೋ ಅದೇ ರೀತಿನೇ ಬರೆದುಕೊಳ್ಬೇಕು ಅಂತ ಹೇಳ್ತಾ ಈ ವಾರದ ಸಂಖ್ಯಾ ಭವಿಷ್ಯವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ವಾರ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.